ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ BMRCL ರಿಕ್ರೂಟ್ಮೆಂಟ್ 2023 ಕುರಿತಾದಂತೆ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೆ ಈ ವಿಡಿಯೋದಲ್ಲಿ ಅದರ ಸಿಲೆಬಸ್ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಆಲ್ರೆಡಿ ಡೆಮೋ ಕ್ಲಾಸನ್ನು ಶುರು ಮಾಡಿದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಡೆಮೋ ಕ್ಲಾಸನ್ನು ಆಪ್ಟ್ ಮಾಡಬೇಕೋ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನಮ್ಮ ಈ ಒಂದು ಡೆಮೋ ಕ್ಲಾಸಲ್ಲಿ ಯಾವ್ಯಾವ ಆಪ್ಷನ್ಸ್ ನಿಮಗಿದೆ ಅಂದರೆ, ಮೊದಲನೇದಾಗಿ ಸ್ಟೇಷನ್ಸ್ ಕಂಟ್ರೋಲರ್, ಟ್ರೈನ್ ಆಪ್ರೇಟರ್, ಹಾಗೆ ಸೆಕ್ಷನ್ ಇಂಜಿನಿಯರಿಂಗ್ ಸಿಸ್ಟಮ್ಸ್. ಸೊ ಇವೆರಡೂ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಡೆಮೋ ಕ್ಲಾಸನ್ನು ಸಹ ನಾವು ಕೊಡ್ತಿದ್ದೀವಿ. ಈ ಒಂದು ಪರ್ಟಿಕ್ಯುಲರಲ್ಲಿ ಸ್ಟೇಷನ್ ಕಂಟ್ರೋಲರ್, ಟ್ರೈನ್ ಆಪ್ರೇಟರ್ಸ್ ಯಾವ ಸಿಲೆಬಸ್ ಇದೆ, ಸಾಮಾನ್ಯ ಜ್ಞಾನ, ದಟ್ ಈಸ್ ಯುವರ್ ಜನರಲ್ ನಾಲೆಡ್ಜ್, ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಮೆಕ್ಯಾನಿಕಲ್. ಒಟ್ಟು 100 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ಸನ್ನು ಇರುತ್ತೆ. ಅದು ದಟ್ ಈಸ್ MCQ ಬೇಸ್ಡ್ ಕ್ವೆಶನ್ಸ್. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ನಾಳೆಯಿಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಸೊ ಹಲವಾರು ವಿದ್ಯಾರ್ಥಿಗಳು ಡೆಮೋ ಕ್ಲಾಸಸ್ಸನ್ನು ಕೇಳ್ತಿರೋದ್ರಿಂದ ನಾಳೆನೂ ಸಹ ನಾವು ಡೆಮೋ ಕ್ಲಾಸಸ್ಸನ್ನು ಅವೈಲೇಬಲ್ ಕೊಡ್ತಿದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಡೆಮೋ ಕ್ಲಾಸಸ್ಸನ್ನು ಪಡ್ಕೊಬೇಕು ಅಂತಿದ್ದೀರೋ, ಮೊದಲು ಡೆಮೋ ಕ್ಲಾಸನ್ನು ತೊಗೊಂಡಾದ ನಂತರ ಯು ಕ್ಯಾನ್ ರಿಜಿಸ್ಟರ್ ಫಾರ್ ಕ್ಲಾಸಸ್. ಸೊ ಲೆಟ್ಸ್ ಗೋ. ಮೊದಲನೇದಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಯಾವ ರೀತಿಯಾದಂಥ ಟಾಪಿಕ್ಸ್ ಬರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಯಾರೆಲ್ಲ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಮಾಡಿಕೊಂಡು ಈ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದೀರೋ ಅವರೆಲ್ಲರಿಗೂ ಗೊತ್ತಿರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಯಾವ ಟಾಪಿಕ್ಸ್ಗಳಿರುತ್ತೆ. ಆ ಎಲ್ಲ ಟಾಪಿಕ್ಸು ಸಹ ನಮ್ಮ ಇದರಲ್ಲಿ ಕವರ್ ಮಾಡ್ತಿದ್ವಿ. ಮೊದಲನೇದಾಗಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್, ಥಿಯರಿ ಆಫ್ ಮೆಕ್ಯಾನಿಸಮ್, ಥರ್ಮಲ್ ಇಂಜಿನಿಯರಿಂಗ್, ಫ್ಲೂಯಿಡ್ ಮೆಕ್ಯಾನಿಸಮ್, ಮೆಟೀರಿಯಲ್ ಸೈನ್ಸ್, ಮೆಜರ್ಮೆಂಟ್ಸ್, ಹಾಗೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಹ ಅಷ್ಟೇ ಕಂಪ್ಲೀಟ್ ಟಾಪಿಕ್ಸನ್ನು ಸಹ ಕವರ್ ಮಾಡ್ತಿದ್ದೀವಿ. ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್, DC ಮೆಕ್ಯಾನಿಕ್ಸ್, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ AC ಮೋಟರ್ಸ್, ಎಲೆಕ್ಟ್ರಿಕಲ್ ಪವರ್ ಜನರೇಷನ್ಸ್, ಹಾಗೆ ಎಲ್ಲನೂ ಸಹ ಕವರ್ ಮಾಡ್ತಿದ್ದೀವಿ, ಇನ್ಕ್ಲೂಡಿಂಗ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸೊ ಈ ಎಲ್ಲ ಒಂದು ಪ್ರತಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ನಮ್ಮದೇ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ನಮ್ಮದೇ ಪಬ್ಲಿಕೇಷನಲ್ಲಿಂದ ಪಬ್ಲಿಷ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಲು ಸಹ ಅವೈಲೇಬಲ್ ಇದೆ. ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮೆಟೀರಿಯಲ್ನ ತೊಗೊಬೋದು. ನಮ್ಮ ತ್ರಿಬಲ್ ಟಿ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಸ್ಟಡಿ ಮೆಟೀರಿಯಲ್ನು ಸಹ ತೊಗೊಬೋದು. ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್. ಸೊ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಸಬ್ ಟಾಪಿಕ್ಸ್: ಸೆಮಿಕಂಡಕ್ಟರ್ ಡಿವೈಸಸ್, measurements and instrumentations, industrial automatations, applications, digital communications, data communications and networking, biomedical instrumentations, and arm controller and embedded systems. So ಇದಿಷ್ಟು ನಿಮ್ಮ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್, ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ. ಸೊ GK ಜನರಲ್ ನಾಲೆಜಲ್ಲಿ ಯಾವ್ಯಾವ ಟಾಪಿಕ್ಸ್ಗಳಿರುತ್ತೆ, ಯಾವ್ಯಾವ ಟಾಪಿಕ್ ಕುರಿತಾದಂತೆ ಕ್ವಶನ್ಸ್ನ ರೈಸ್ ಮಾಡ್ತಾರೆ, ದಟ್ ಈಸ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ, ಹಾಗೆ ಯಾವ್ಯಾವೆಲ್ಲ ಎಕನಾಮಿಕ್ಸ್ ಡಿಫ್ರೆನ್ಸಸ್ ಆಯಿತು, ಚೇಂಜಸ್ ಆಯಿತು, ಅದ್ರ ಕುರಿತಾದಂತೆ ಕೇಳ್ಬೋದು. ಹಾಗೆ ಜನರಲ್ ಸೈನ್ಸ್. ಸೊ ನೀವು 10th ಬೇಸ್ಡಲ್ಲಿ ಏನು ಸೈನ್ಸನ್ನು ಓದಿರ್ತೀರೋ ಆ ಬೇಸ್ಡಲ್ಲಿ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಹಾಗೆ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಇಸ್ ಕ್ವೈಟ್ ಕಾಮನ್ ಫಾರ್ ಆಲ್ ದ ಕಾಂಪಿಟೇಟಿವ್ ಆ್ಯಂಡ್ ಎಂಟ್ರೆನ್ಸ್ ಎಕ್ಸಾಮ್ಸ್, ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಕರೆಂಟ್ ಅಫೇರ್ಸಲ್ಲಿ ಇತ್ತೀಚಿನ ಪ್ರಚಲಿತ ಘಟನೆಗಳ ಕುರಿತಾದಂತೆ ಮಾಹಿತಿಯನ್ನು ಕೇಳ್ತಾರೆ. ಸೊ ಇದಿಷ್ಟು ಸಿಲೆಬಸ್ನ ಕುರಿತಾದಂತೆ. ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್ಸ್, ಮೆಕ್ಯಾನಿಕಲ್, GK. ಸೊ ಇದಿಷ್ಟಕ್ಕೂ ಸಹ ಕೋಚಿಂಗ್ ಅವೈಲೇಬಲ್ ಇದೆ. ಸೊ ನಮ್ಮ ಕೋಚಿಂಗ್ ಸ್ಟ್ರಕ್ಚರ್ಸ್ ಆ್ಯಂಡ್ ಹೈಲೈಟ್ಸ್ಗಳು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ಆಫ್ ದ ಕಂಟೆಂಟ್, ಆಲ್ ಡಿಪಾರ್ಟ್ಮೆಂಟಲ್ ಸಬ್ಜೆಕ್ಟು ಸಹ ಅವೈಲೇಬಲ್ ಇದೆ. ವೀಕ್ಲಿ ಮಾಕ್ ಟೆಸ್ಟ್ ಇದೆ. ಡೌಟ್ ಕ್ಲಾರಿಫಿಕೇಷನ್ ಸೆಷನ್ಸು ಸಹ ನಾವು ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ. ಹಾಗೆ ಕ್ಲಾಸಸ್ ರನ್ನಿಂಗ್ ನೋಟ್ಸು ಸಹ ಪ್ರೊವೈಡ್ ಮಾಡ್ತಿದ್ದೀವಿ. ಸ್ಟಡಿ ಮೆಟೀರಿಯಲ್ಸ್. ಸೊ ನಾನು ಹೇಳ್ದಂಗೆ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮೆಟೀರಿಯಲ್ಸ್ನ ಬೇಕು, ಸೊ ದೇ ಕ್ಯಾನ್ ಕಾಂಟ್ಯಾಕ್ಟ್ ಟು ಅವರ್ ತ್ರಿಬಲ್ ಟಿ ಅಕಾಡೆಮಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಡೆಮೋ ಕ್ಲಾಸನ್ನು ಸಹ ರಿಜಿಸ್ಟರ್ ಮಾಡ್ಕೊಬೇಕು. ಹಾಗೆ ಸ್ಟಡಿ ಮೆಟೀರಿಯಲ್ಸ್ ಬೇಕಾದರೆ ಸ್ಟಡಿ ಮೆಟೀರಿಯಲ್ಸ್ನ ಸಹ ನೀವು ಪಡ್ಕೊಬೋದು. ರಿಮೆಂಬರ್, ಒನ್ಸ್ ನೀವು ಕ್ಲಾಸ್ ತೊಗೊಳ್ಳೋದಕ್ಕಿಂತ ಮುಂಚೆ ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡಾದ ನಂತರ ನೀವು ಕ್ಲಾಸ್ಗೆ ರಿಜಿಸ್ಟರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.